Hello, doctor. Hello. Hello, doctor. With Dr. Chandrika Anand. ವಿತ್ ಟೈಮ್ ಕಾನ್ಸೆಪ್ಟ್ಸ್ಗಳು ಹೇಗೆ ಬದಲಾಗತ್ತೆ ಅಂದ್ರೆ ಮುಂಚೆ ಎಲ್ಲ ಹನಿಮೂನ್ ಮದುವೆ ಆದ್ಮೇಲೆ ಹನಿಮೂನ್ಗೆ ಹೋಗೋರು. ಇವಾಗ ಫಸ್ಟ್ ಹನಿಮೂನ್, ಸೆಕೆಂಡ್ ಹನಿಮೂನ್, ಥರ್ಡ್ ಹನಿಮೂನ್ ಹೀಗೆಲ್ಲ ಪ್ಲಾನ್ ಮಾಡ್ತಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಬೇಬಿ ಮೂನ್ ಅನ್ನೋ ಹೊಸ ಟ್ರೆಂಡ್ ಕೂಡ ಸ್ಟಾರ್ಟ್ ಆಗಿದೆ. ಅಂದ್ರೆ ಕಪಲ್ಸ್ ವೆನ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಟ್ರಾವೆಲ್ ಮಾಡೋದು. ಐ ಸ್ಟಿಲ್ ರಿಮೆಂಬರ್, ನಾನು ಐ ಹ್ಯಾಡ್ ಥಾಟ್ ಆ ಟೈಮಲ್ಲಿ ಯಾಕೆ ಆಸೆ ಬಂದಿತ್ತು ಗೊತ್ತಿಲ್ಲ, ಶ್ರೀಲಂಕಾಗೆ ಹೋಗೋಣ ಅಂತ. ಐ ಥಿಂಕ್ ಐ ವಾಸ್ ಇನ್ 5th or 6th ಮಂತ್ ಅಂಡ್ ಡಾಕ್ಟರ್ ಚಂದ್ರಿಕಾ ಆನಂದ್ ಅವರನ್ನೇ ನಾನು ಕನ್ಸಲ್ಟ್ ಮಾಡ್ತಿದ್ರಿಂದ ಮ್ಯಾಮ್ನ ಕೇಳಿದ್ದೆ ನಾನು ಟ್ರಾವೆಲ್ ಮಾಡ್ಬೋದಾ ಅಂತ. ಮ್ಯಾಮ್ ಅವಾಗ ನೀವು ಏನು ಹೇಳಿದ್ರಿ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ನೆನಪಿದೆ. ಅದೇನು ನಿಮಗೆಲ್ಲ ಇವಾಗಲೇ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆ ಬರುತ್ತೆ, ಎಲ್ಲೂ ಬೇಡ, ಔಟ್ ಆಫ್ ಇಂಡಿಯಾ ಎಲ್ಲೂ ಹೋಗಬೇಡ ಅಂತ ಅಂದಿದ್ರಿ. ನಾಟ್ ದಟ್ ಇಟ್ ವಾಸ್ ಕಾಂಪ್ಲಿಕೇಟೆಡ್, ಬಟ್ ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್. ಬಟ್ ನಾಟ್ ಇವನ್ 5th or 6th, ಐ ಥಿಂಕ್ 7th or 8th ಮಂತಲ್ಲಿ ಇದ್ದೆ ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ದಿಸ್ ಟ್ರೆಂಡಾ ಅಥವಾ ಆ ಸಮಯದ ಆಸೆನಾ ಗೊತ್ತಿಲ್ಲ, ಮಗು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ ರೌಂಡ್ ಎಲ್ಲರೂ ಆಚೆ ಹೋಗಿ ಬಂದ್ಬೇಡ ಅಂತ. ಐ ಥಿಂಕ್ ಇವಾಗಂತೂ ಹೆಚ್ಚೆಚ್ಚು ಗಂಡ ಹೆಂಡತಿರಿಗೆ ಅನ್ಸುತ್ತೆ. ಅಂಡ್ ದೇ ಆಸ್ಕ್ ಯು ಆಲ್ಸೋ ಮ್ಯಾಮ್ ಟ್ರಾವೆಲ್ ಮಾಡ್ಬೋದಾ ಅಂತ. ಸೊ ನೀವು ಜನರಲಿ ಯಾವ್ಯಾವ ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು ಅವರಿಗೆ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್, ಟ್ರಾವೆಲ್ ಆರ್ ಡೋಂಟ್ ಟ್ರಾವೆಲ್ ಅಂತ? ಒಂದು ಪ್ರೆಗ್ನೆನ್ಸಿಲಿ ಟ್ರಾವೆಲ್ ಮಾಡಲೇಬಾರ್ದು, ಒಂದೇ ಊರಲ್ಲಿ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ, ಆಯಿತಾ. ಸೊ ಟ್ರಾವೆಲ್ಗೆ ಸೇಫ್ ಆಗಿರೋ ಟೈಮು 14 weeks to 28 weeks ಅಂತೀವಿ. ಅಂದರೆ ಒಂದು 3-3.5 ತಿಂಗಳ ದಾಟ ಆದಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಎಕ್ಸಾಕ್ಟ್ಲಿ. ಸೊ 28 weeks ಒಳಗಡೆ ನಾವು ಟ್ರಾವೆಲ್ ಮಾಡೋದು ಪ್ರಿಫರ್ ಮಾಡ್ತೀವಿ. ಯಾಕೆ ಅಂದರೆ ಅದಕ್ಕೆ ಹಲವಾರು ಕಾರಣ ಇದೆ. ಒಂದು, ಫಸ್ಟ್ 3 monthsಲ್ಲಿ ಅವಳಿಗೆ ತಲೆ ಚಕ್ಕರ್ ಬರ್ತಾ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ವಾಮಿಟ್ ಆಗ್ತಾ ಇರುತ್ತೆ, ಡಿಹೈಡ್ರೇಷನ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅಂಥ ಕಡೆ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಬ್ವಿಯಸ್ಲಿ ಟು ಈಟ್ ಔಟ್ಸೈಡ್ ಇನ್ ಹೋಟೆಲ್ ಆರ್ ಸಮಥಿಂಗ್ ಆ ಥರ ಇತ್ತು ಅಂದರೆ ಇನ್ನೂ ಸ್ವಲ್ಪ ವಾಮಿಟಿಂಗ್ ಜಾಸ್ತಿ ಆಗೋ ರಿಸ್ಕ್ ಇರುತ್ತೆ. ಸೊ ದಾರಿನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಬ್ಲೀಡಿಂಗ್ ಆಯಿತು, ಸ್ಪಾಟಿಂಗ್ ಆಯಿತು ಅಂದರೆ ಯಾವ ಊರಲ್ಲಿ ಇರ್ತಾರೋ ಅಲ್ಲೇ ಹೋಗಿ ಒಂದು ಡಾಕ್ಟರ್ನ ನೋಡೋ ಅಂಥ ಪ್ರಸಂಗಗಳು ಜಾಸ್ತಿ ಬರುತ್ತೆ. ಬಿಕಾಸ್ ಆಲ್ಮೋಸ್ಟ್ ಅರೌಂಡ್ 10 to 15% ಆಫ್ ಪ್ರೆಗ್ನೆನ್ಸೀಸ್ ಕ್ಯಾನ್ ಹ್ಯಾವ್ ಬ್ಲೀಡಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸೀಸ್. ಸೊ ಹಂಗಾಗಿ ಅದೊಂದು ರಿಸ್ಕ್ ಇರುತ್ತೆ. ಯಾವುದು, ಫಸ್ಟ್ 3 monthsಲ್ಲಿ. ಸೊ ಫಸ್ಟ್ 3 monthsಲ್ಲಿ ನಾವು ಸ್ವಲ್ಪ ಅವಾಯ್ಡ್ ಮಾಡು ಅಂತ ಹೇಳ್ತೀವಿ. 3 months ಆದಮೇಲೆ 3.5 months ಆದಮೇಲೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರಾವೆಲ್ ಬೈ ಟ್ರೈನ್ ಆರ್ ಫ್ಲೈಟ್ ಆರ್ ಕಾರ್, ಯಾವ್ದಾರ ಒಂದು. ಈವನ್ 2 wheelersಲ್ಲಿ ಕೆಲವರು ದಿನಾನೂ ಟ್ರಾವೆಲ್ ಮಾಡ್ತಾರೆ. ಟ್ರಾವೆಲ್ನ ವಿ ಕ್ಯಾನ್ ಡಿವೈಡ್ ಇಂಟು 2. ಒಂದು ಲೋಕಲ್ ಟ್ರಾವೆಲ್. ಸೊ ಪಾಪ ಎಷ್ಟೊಂದು ಜನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರು 2 wheeler ಎಲ್ಲ ಹೋಗ್ತಿರ್ತಾರೆ, ನಾವು ಅವ್ರಿಗೆ ಟ್ರಾವೆಲ್ ನಿಲ್ಲಿಸಿ ಅಂದರೆ ಕಷ್ಟ ಆಗುತ್ತೆ. ಸೊ ದೇ ಕ್ಯಾನ್ ಟ್ರಾವೆಲ್, ದೇ ಕ್ಯಾನ್ ರೈಡ್ ಬೈಕ್ಸ್ ಆರ್ ದೇ ಕ್ಯಾನ್ ಗೋ ವಿತ್ ದ ಹಸ್ಬೆಂಡ್ಸ್. ಕ್ಯಾಬ್ನಲ್ಲಿ ಹೋಗ್ಬೋದು, ಬಸ್ನಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಮೆಟ್ರೋಲ್ಲಿ ಹೋಗ್ಬೋದು. ಎಲ್ಲದಕ್ಕೂ ಏನಂದರೆ ನೀವು 2 wheeler ಡ್ರೈವ್ ಮಾಡ್ಬೇಕಾದ್ರೆ ಗಿಡ್ಡಿನೆಸ್ ಬಂದು ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಸೊ ಅದೊಂದು ಹೇಳ್ತೀವಿ. ಸೊ ವೆನ್ ಯು ಆರ್ ಡ್ರೈವಿಂಗ್ ಎ 2 wheeler, ಬಿ ಅ ಲಿಟಲ್ ಕೇರ್ಫುಲ್ ಅಂತ. ಸೊ 14 to 28 weeksನಲ್ಲಿ ಔಟ್ ಆಫ್ ಟೌನ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಕೂಡ ಮಾಡ್ಬೋದು, ವಿತ್ ಸೇಫ್ಟಿ ಪ್ರಿಕಾಷನ್ಸ್ ಮಾಡ್ಬೋದು. ಓಕೆ. ಬಟ್ ದೆನ್ ಯೂಶಲಿ ಆಫ್ಟರ್ 36 weeks ಡೊಮೆಸ್ಟಿಕ್ ಟ್ರಾವೆಲ್ನ ಕೂಡ ಅಡ್ವೈಸ್ ಮಾಡಲ್ಲ. ಆ್ಯಂಡ್ ಆಫ್ಟರ್ 28 to 35 weeks ಇಂಟರ್ನ್ಯಾಷನಲ್ ಟ್ರಾವೆಲ್ನ ಕೂಡ ಅಕ್ಸೆಪ್ಟ್ ಮಾಡಲ್ಲ. ಇವಾಗ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟೋ ಫ್ಲೈಟ್ಸ್ಗಳಲ್ಲಿ ಅದನ್ನು ಕೂಡ ಕೇಳ್ತಾರೆ, ಲೈಕ್ ಐ ಯು ಪ್ರೆಗ್ನೆಂಟ್, ಎಷ್ಟು ತಿಂಗಳು ಪ್ರೆಗ್ನೆಂಟ್ ಅಂತೆಲ್ಲ. ಸೊ ಮ್ಯಾಮ್, ಐ ಪರ್ಸನಲಿ ಫೀಲ್, ಇವಾಗ ನೋಡಿ, ಬೈಕಲ್ಲಿ ಟ್ರಾವೆಲ್ ಮಾಡಬೇಡ ಅಥವಾ ಕಾರಲ್ಲಿ ಟ್ರಾವೆಲ್ ಮಾಡಬೇಡ ಅಂದಾಗ ರೋಡ್ಗಳು ಹೆಂಗಿರುತ್ತೋ ಅನ್ನೋದ್ರ ಮೇಲೆ ಮೇ ಬಿ ಯು ಮೈಟ್ ಸಜೆಸ್ಟ್ ಅದನ್ನ. ಬಟ್ ಏರ್ ಟ್ರಾವೆಲ್ ಇಸ್ಂಟ್ ಇಟ್ ಸೇಫ್ ಲೈಕ್ ವೆನ್ ಕಂಪೇರ್ ಟು ಬೈಕ್ ಅಂಡ್ ನಾಟ್ ಎಕ್ಸಾಕ್ಟ್ಲಿ ಸೌಜನ್ಯ. ಬೈಕ್ನಲ್ಲಿ ನೀನು ಕಾರಲ್ಲಿ ಟ್ರಾವೆಲ್ ಮಾಡಿ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ತಕ್ಷಣ ನೀನು ಬ್ರೇಕ್ ಹಾಕಿ ಇಮಿಡಿಯೇಟಾಗಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೋದು. ಏರ್ ಟ್ರಾವೆಲ್ನಲ್ಲಿ ಎಲ್ಲಿ ಹೋಗ್ತೀರಾ, ಅರ್ಥ ಆಯ್ತಾ? ಒಂದು ಪರ್ಟಿಕ್ಯುಲರ್ಲಿ ಇಫ್ ಯು ಆರ್ ಗೋಯಿಂಗ್ ಟ್ರಾವೆಲಿಂಗ್ ಅಬ್ರಾಡ್ 5 hours 10 hours ಫ್ಲೈಟ್ನಲ್ಲೆಲ್ಲನೂ ಏನಾರ ಸಡನ್ನಾಗಿ ಒಂದು ಪೇನ್ ಸ್ಟಾರ್ಟ್ ಆಯ್ತು. ಆಫ್ಟರ್ 34 weeks, ಕೆಲವೊಂದು ಇಂಟರ್ನ್ಯಾಷನಲ್ 32 weeks. ಯಾಕೆಂದರೆ ಒಂದ್ಸರಿ 32 weeks ಆಮೇಲೆ ಅವ್ರಿಗೇನಾರ ಪ್ರೀಟರ್ಮ್ ಡೆಲಿವರಿ ಯಾರಿಗಾಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅವ್ರಿಗೇನಾರ ಡೆಲಿವರಿ ಪೇನ್ ಸ್ಟಾರ್ಟ್ ಆಗೋಯ್ತು ಫ್ಲೈಟಲ್ಲಿ ಅಂದರೆ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಸೊ ಆವಾಗ ಅಲ್ಲೇ ಡೆಲಿವರಿ ಮಾಡಬೇಕಾಗತ್ತೆ ಫ್ಲೈಟಲ್ಲಿ. ಆ ಮಗು ಆಗ ಯೂನಿವರ್ಸಲ್ ಸಿಟಿಸನ್ ಆಗಿಬಿಡುತ್ತೆ. ದಟ್ ಚೈಲ್ಡ್ ಕ್ಯಾನ್ ಟ್ರಾವೆಲ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ಬಟ್ ಅದು ನಮಗೇನೋ ಖುಷಿ ಕೊಡ್ಬೋದು. ಬಟ್ ಇಮ್ಯಾಜಿನ್ ದಿ ಕ್ರೈಸಿಸ್ ಆನ್ ದ ಫ್ಲೈಟ್. ಆ ಮಗುನ ನೋಡ್ಕೊಳಕ್ಕೆ ಒಂದು ಮಗುನ ಪೀಡಿಯಾಟ್ರಿಷನ್ ಇರಲ್ಲ, ಇವ್ರ ಗೈನಕಾಲಜಿಸ್ಟ್ ಇರಲ್ಲ, ನರ್ಸಿಂಗ್ ಕೇರ್ ಇರಲ್ಲ. ಇಟ್ ಕ್ಯಾನ್ ಬಿಕಮ್ ವೆರಿ ಮೆಸ್ಸಿ ಆ್ಯಂಡ್ ಕಾಂಪ್ಲಿಕೇಟೆಡ್ ಆನ್ ದ ಫ್ಲೈಟ್. ಸೊ ಆ ರಿಸ್ಕ್ನ ಆ ಫ್ಲೈಟ್ನವರು ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ದಟ್ ಈಸ್ ಒನ್ ರೀಸನ್. ಆಲ್ಸೋ ದರ್ ಕ್ಯಾನ್ ಬಿ ಪ್ರೆಷರ್ ಡಿಫ್ರೆನ್ಸಸ್ ಇನ್ ದ ಕ್ಯಾಬಿನ್. ಮೇಲ್ಗಡೆ ಹೋದಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಚೇಂಜಸ್ಸಿಂದಾಗಿ ಕೂಡ ಪ್ರೆಗ್ನೆನ್ಸಿಗೆ ತೊಂದರೆ ಆಗ್ಬೋದು. ಹಾಗಾಗಿ ಆ ಮಸ್ಟ್ ನೋ ಫಾರ್ ಏರ್ ಟ್ರಾವೆಲ್ ಈಸ್ ಆಫ್ಟರ್ 32 weeks. ಬಿಡೋದು ಇಲ್ಲ, ಮಾಡೋದು ಒಳ್ಳೇದಲ್ಲ. ಓಕೆ ಮ್ಯಾಮ್, ಇವಾಗ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಏನು ಹೇಳ್ತಾರೆ, ಆ ಥರ ಇಸ್ ದೇರ್ ಒನ್ ಟಿಪ್ ಫಾರ್ ಎವ್ರಿಬಡಿ? ಅಂದರೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅವ್ರು ಸ್ಟಕ್ ಆಗಿದ್ದಾರೆ, ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಾಗ್ತಿಲ್ಲ, ಡ್ಯೂರಿಂಗ್ ದ ಟ್ರಾವೆಲ್ ಪೇನ್ ಕಾಣಿಸ್ಕೊಳ್ತು. ಇಸ್ ದೇರ್ ಒನ್ ಸಿಂಪಲ್ ಥಿಂಗ್ ವಿಚ್ ದೇ ಕ್ಯಾನ್ ಫಾಲೋ ಟೈಮ್ ಬೀಯಿಂಗ್, ನಾನು ಇದರಿಂದ ಸೇಫ್ ಆಗಿರಬಹುದು ಅನ್ನುವಂಥದ್ದು? ಒನ್ ಟಿಪ್ ಅಂತ ಹೇಳೋಕ್ಕಾಗಲ್ಲ. ಒನ್ ಥಿಂಗ್, ವೇರ್ ಎವರ್ ಯು ಆರ್ ಟ್ರಾವೆಲಿಂಗ್, ಯು ಶುಡ್ ಹ್ಯಾವ್ ದಿ ನಂಬರ್ಸ್ ಆಫ್ ದೋಸ್ ಡಾಕ್ಟರ್ಸ್
ಆರ್ ಆಫ್ ದಿ ಯು ಶುಡ್ ಇನ್ಕ್ವೈರ್ಸ್. ಫಾರ್ ಎಕ್ಸಾಂಪಲ್ ನೀನು ಶ್ರೀಲಂಕಾಗೆ ಹೋಗ್ತಿದ್ಯಾ ಅಂತ ಇಟ್ಕೊ, ಅಲ್ಲಿ ನೀನು ಆಲ್ರೆಡಿ ಒಂದು ಹೋಮ್ವರ್ಕ್ ಮಾಡಿ ಅಲ್ಲಿ ಡಾಕ್ಟರ್ಗಳು ಯಾರು ಇವಾಗ ಇಳಿದ ತಕ್ಷಣ ನಾನು ಒಂದು ಡಾಕ್ಟರ್ ಹತ್ರ ಹೋಗಬೇಕು. ಸೊ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರು, ಯಾವ ಊರಿಗೆ ಟ್ರಾವೆಲ್ ಮಾಡಿದ್ರು ಅಲ್ಲಿ ಹಾಸ್ಪಿಟಲ್ಸು, ಅಲ್ಲಿ ಡಾಕ್ಟರ್ಸ್ ನಂಬರ್ಸ್ ಎಲ್ಲನೂ ಮೊದಲೇ ನೀವು ರಿಸರ್ಚ್ ಮಾಡಿ ಕಾಂಟ್ಯಾಕ್ಟ್ಸ್ ಮಾಡಿ ಇಟ್ಕೊಂಡಿರಬೇಕು. ಆ್ಯಂಡ್ ಒನ್ ಮೇಜರ್ ಕಾಂಪ್ಲಿಕೇಶನ್ ಆಫ್ ದಿಸ್ ಎನಿ ಟ್ರಾವೆಲ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಈಸ್ ದ್ಯಾಟ್ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಸ್ ಅ ಪ್ರೋಕೋಯಾಗುಲೆಂಟ್ ಸ್ಟೇಟ್. ಅಂದರೆ ಬ್ಲಡ್ ಥಿಕ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗೋ ಟೆಂಡೆನ್ಸಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಕಾಲು ಹಿಂಗೆ ಕೆಳಗಡೆ ಇಟ್ಕೊಂಡೆ ಕೂತ್ಕೊಂತು ಅಂದರೆ ಆ ಲೆಗ್ಸ್ನಲ್ಲಿ ರಕ್ತ ಹೆಪ್ಪಕಟ್ಬಿಡೋ ಸಾಧ್ಯತೆ, ಅಂದರೆ DVT, ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ದಿಸ್ ಡೀಪ್ ವೇನ್ ಥ್ರಾಂಬೋಸಿಸ್ ಕ್ಯಾನ್ ಬಿ ಲೈಫ್ ಥ್ರೆಟ್ನಿಂಗ್. ಅದು ಅಲ್ಲಿಂದ ಬ್ಲಡ್ ಡಿಸ್ಲಾರ್ಜ್ ಆಗಿ ಪಲ್ಮನರಿ ಎಂಬಲಿಸಮ್ ಅಂತ ಆಗ್ಬೋದು. ಸೊ ಹಾಗಾಗಿ ಕಂಪಲ್ಸರಿ ಎವ್ರಿ 2 hours ಯು ಹ್ಯಾವ್ ಟು ವಾಕ್, ಆಯಿತಾ. ಒಂದು ಸೊ ದಟ್ ಈಸ್ ವೇರ್ ಕ್ಯಾನ್ ಯು ವಾಕ್ ವೈಲ್ ಟ್ರಾವೆಲಿಂಗ್, ದಟ್ ಇಸ್ ಅ ಟ್ರೈನ್. ಸೊ ದಟ್ ಈಸ್ ವೈ ಟ್ರೈನ್ ಟ್ರಾವೆಲ್ ಈಸ್ ದ ಸೇಫೆಸ್ಟ್ ಕಂಪೇರ್ ಟು ಡ್ಯೂರಿಂಗ್ ಇನ್ ದ ಲ್ಯಾಂಡ್ ಟ್ರಾವೆಲ್ನಲ್ಲಿ ಟ್ರೈನ್ ಟ್ರಾವೆಲ್ ಈಸ್ ದ ಸೇಫ್, ಬಿಕಾಸ್ ಎವ್ರಿ 2 hours ನೀನು ಆರಾಮಾಗಿ ಅಲ್ಲೇ ಓಡಾಡ್ಬೋದು, ಸ್ವಲ್ಪ ನಿಂತ್ಕೋಬೋದು, ಕಾಲು ಮಡ್ಚ್ಬೋದು, ಒಂದು ಸ್ವಲ್ಪ ಸ್ಕ್ವಾಟ್ ಮಾಡಿ ಕೂತ್ಕೊಬೋದು, ಅವೆಲ್ಲನೂ ಮಾಡ್ಬೋದು. ಇಲ್ಲ ಇಫ್ ಯು ಆರ್ ಟ್ರಾವೆಲಿಂಗ್ ಬೈ ಕಾರ್ ಯು ನೀಡ್ ಟು ಗೆಟ್ ಡೌನ್ ಎವ್ರಿ 2 hours ಆ್ಯಂಡ್ ಯು ಕ್ಯಾನ್ ಟೇಕ್ ಅ ವಾಕ್. ಅಲ್ಲೇ ಸ್ವಲ್ಪ ಕೆಳಗಡೆ ಇಳಿದು ಸ್ವಲ್ಪ ಒಂದು 10 ನಿಮಿಷ ಓಡಾಡೋದು ಆ ಥರ ಎಲ್ಲ ಮಾಡಬೇಕಾಗತ್ತೆ. ಆ್ಯಂಡ್ ಅಗೇನ್ ಒನ್ ಮೋರ್, ಇವಾಗ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ನಲ್ಲಿ ಕೂತಿದ್ದೀರ ಅಂದರೆ ಲೆಗ್ ಮೂವ್ಮೆಂಟ್ ಮಾಡಬೇಕು. ಕಾಲು ಮಡ್ಚ್ಕೊಳ್ಳೋದು, ಕಾಲು ಚಕ್ಕಮಕ್ಕಳು ಹಾಕ್ಕೊಳ್ಳೋದು, ಕೆಳಗಡೆ ಇಳಿಸೋದು ಆ ಥರ ಲೆಗ್ ಮೂವ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಈ DVTನ ಪ್ರಿವೆಂಟ್ ಮಾಡೋಕ್ಕೆ ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ಯು ಹ್ಯಾವ್ ಟು ರಿಹೈಡ್ರೇಟ್ ಅ ಲಾಟ್ ಡ್ಯೂರಿಂಗ್ ಟ್ರಾವೆಲ್. 1-2 ಬಾಟಲ್ ನೀರು ಇಟ್ಕೊಂಡು ಎವ್ರಿ 2 hours ನೀರು ಕುಡಿತಾನೆ ಇರಬೇಕು. ಆಗ ಆ ಬ್ಲಡ್ ಕ್ಲಾಟ್ ಆಗೋ ರಿಸ್ಕು ಕಡಿಮೆ ಇರುತ್ತೆ. ಮ್ಯಾಮ್, ತುಂಬ ಹೊತ್ತು ಕೂತಿರೋದು ಎಸ್ಪೆಷಲಿ ಸೆಕೆಂಡ್ ಟ್ರೈಮಿಸ್ಟರ್ನ ನಂತರ ತಾಯಿಗೂ ಅದು ಪ್ರೆಸ್ ಆದ ಹಾಗಾಗುತ್ತೆ ಹೊಟ್ಟೆ. ಬಟ್ ಐ ವಾಂಟ್ ಟು ಆಲ್ಸೋ ಆಸ್ಕ್ ಯು, ಈ ಟ್ರಾವೆಲ್ ಟೈಮಲ್ಲಿ ತಾಯಿಗೆ ಹಿಂಸೆ ಆಗೋದಷ್ಟೇ ಅಲ್ಲ, ಮಗುಗೂ ಅದು ಒಳಗೆ ಹಿಂಸೆ ಆಗುತ್ತಾ? ಮಗುಗೇನು ಹಿಂಸೆ ಆಗಲ್ಲ. ಅದು ಇನ್ಸೈಡ್ ದ ಯೂಟ್ರಸ್ ಇಟ್ ಈಸ್ ಆಲ್ರೆಡಿ ಇನ್ಸುಲೇಟೆಡ್ ಇನ್ ದ ಆಮ್ನಿಯೋಟಿಕ್ ಫ್ಲೂಯಿಡ್ ಬ್ಯಾಗ್. ಸೊ ಅದಕ್ಕೇನು ಹಿಂಸೆ ಆಗಲ್ಲ. ಬಟ್ ನೀನು ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದು, ಬ್ಯಾಕ್ ಪೇನ್ನ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಪಾಸ್ಚರ್ನ ಕರೆಕ್ಟಾಗಿ ಇಟ್ಕೋಬೇಕು. ಸೀಟ್ ಬೆಲ್ಟ್ ಹಾಕೋಬೇಕು. ದಟ್ ಬೆಲ್ಟ್ ಹ್ಯಾಸ್ ಟು ಕಮ್ ಬಿಲೋ ದಿ ಟಮಿ, ಆಯಿತಾ. ಸೀಟ್ ಬೆಲ್ಟ್ ಹಾಕೋಬೇಕು. ಯಾಕಂದರೆ ಸೇಫ್ ಡ್ರೈವಿಂಗ್ ಟಿಪ್ಸ್ ಇರುತ್ತೆ. ಮಗುಗೆ ಯಾವಾಗ ರಿಸ್ಕ್ ಆಗುತ್ತೆ ಅಂದರೆ ಏನಾರು ಆಕ್ಸಿಡೆಂಟ್ ಆಯಿತು, ಸಡನ್ನಾಗಿ ಬ್ರೇಕ್ ಆಗಿ ಆ ಶೇಕ್ ಆಯಿತು ಅಂದರೆ ಮಗುಗೆ ರಿಸ್ಕ್ ಆಗುತ್ತೆ. ಸೊ ಯು ಹ್ಯಾವ್ ಟು ವೇರ್ ಸೀಟ್ ಬೆಲ್ಟ್ ವೆನ್ ಯು ಆರ್ ಟ್ರಾವೆಲಿಂಗ್ ಬೈ ಕಾರ್. ಆ್ಯಂಡ್ ದೆನ್ ಪಾಸ್ಚರ್ ಮೇಂಟೈನ್ ಮಾಡಬೇಕು. ಆ್ಯಸ್ ಯು ಟೋಲ್ಡ್ ಆಫ್ಟರ್ 28 weeks ಟ್ರಾವೆಲ್ ಮಾಡೋಕ್ಕೆ ಡಿಸ್ಕಂಫರ್ಟ್ ಬಿಕಾಸ್ ಆಫ್ ದ ಬ್ಯಾಕ್ ಪೈನ್ ಇರುತ್ತೆ. ಆ್ಯಂಡ್ ಸಿಮಿಲರ್ ಟು ಎಕ್ಸಸೈಸ್ ಇನ್ ಪ್ರೆಗ್ನೆನ್ಸಿ ದೇರ್ ಇಸ್ ಅಬ್ಸಲ್ಯೂಟ್ ಕಾಂಟ್ರಾಇಂಡಿಕೇಶನ್ಸ್ ಫಾರ್ ಟ್ರಾವೆಲ್. ನೀವು ಟ್ರಾವೆಲ್ ಮಾಡಲೇಬೇಡಿ ಅಂತ ನಾವು ಯಾರಿಗೆ ಹೇಳ್ತೀವಿ ಅಂತಂದರೆ ಟ್ವಿನ್ ಪ್ರೆಗ್ನೆನ್ಸೀಸ್ ಇರುತ್ತೆ, ಮತ್ತು ಮುಂಚೆ ಪ್ರೀಟರ್ಮ್ ಡೆಲಿವರಿ ಆಗಿರುತ್ತೆ, ಇಲ್ಲ ವೆರಿ ಹೈ BP, ವೆರಿ ಹೈ ಶುಗರ್, ಅವ್ರಿಗೆ ಯಾವಾಗ ಏನು ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಫಸ್ಟ್ ಮತ್ತು ಬ್ಲೀಡಿಂಗ್ ಆಗ್ತಿರುತ್ತೆ. ಈಗ ನಿಮ್ಗೆ ಲಾಸ್ಟ್ ವೀಕೆ ಬ್ಲೀಡಿಂಗ್ ಆಗಿದೆ ಅಂದರೆ ನೀವು ಟ್ರಾವೆಲ್ ಮಾಡ್ತಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಸೊ ಅಟ್ಲೀಸ್ಟ್ 3 to 4 weeks ಬ್ಲೀಡಿಂಗ್ ನಿಂತಿರಬೇಕು. ದಟ್ ಈಸ್ ವೆನ್ ಯು ಹ್ಯಾವ್ ಟು ಯು ಕ್ಯಾನ್ ಟ್ರಾವೆಲ್. ಮತ್ತು ಲಾಸ್ಟ್ ಇನ್ನೇನು ಡೆಲಿವರಿ 1 ವಾರ ಇದೆ ಅನ್ಬೇಕಾದ್ರೆ ಕೆಲವ್ರು ಹಾಗೆ ಶ್ರೀಮಂತ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ನನ್ನ ಫ್ರೆಂಡ್ಗೆ ಹಾಗೆ ಆಯಿತು, ಒಂದು ಪೇಷಂಟ್ ಸಡನ್ಲಿ ಶಿ ವಾಸ್ ರಿಟರ್ನಿಂಗ್ ಟು ಬ್ಯಾಂಗ್ಳೂರ್ ಫ್ರಮ್ ದಾವಣಗೆರೆ. ಅವಳಿಗೆ ತುಮಕೂರು ಹತ್ರ ಟ್ರೈನಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ತುಮಕೂರಲ್ಲಿ ಸಡನ್ನಾಗಿ ಇಳಿದು ಅವರು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಹೋಗಿ ಅಲ್ಲಿ, ಬಿಕಾಸ್ ಶಿ ಹ್ಯಾಡ್ ವೆರಿ ಹೈ BP, ಅಬ್ರಪ್ಷೋ ಪ್ಲೆಸೆಂಟ್ ಅಂತ ವೆರಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಯಿತು. ಅದು ಮಗು ನಂಗೆ ನೆನಪಿಲ್ಲ, ಉಳಿತಾ ಇಲ್ವ ಅಂತ. ಸೊ ಹಾಗಾಗಿ ಸಡನ್ಲಿ ಟ್ರೈನಲ್ಲಿ ಬರ್ತಿರೋರು ಏನೋ ಒಂದು ಆಗ್ಬಿಡೋ ಸಾಧ್ಯತೆ ಕೆಲವೊಮ್ಮೆ ಆಗ್ಬೋದು. ಸೊ ಹಾಗಾಗಿ ಲಾಸ್ಟ್ 2 months ಮತ್ತು ಫಸ್ಟ್ 3 months ಅವಾಯ್ಡ್ ಮಾಡಬೇಕು. ಮತ್ತು ಇವೆಲ್ಲ ನೆನ್ಪಿಟ್ಕೋಬೇಕು. ಈ ಥರ ಕಂಡೀಷನ್ಸ್ ಇದ್ದರೆ ಟ್ರಾವೆಲ್ ಮಾಡಬಾರ್ದು. ಐ ಥಿಂಕ್ ದಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ ಆಲ್ಸೋ ಮ್ಯಾಮ್, ಬಿಕಾಸ್ ಸುಮಾರು ಜನ 8th month ಆದಮೇಲೆ ಸೀಮಂತ ಏನು ಮಾಡಿಸ್ಕೋತಾರಲ್ಲ, ಒಂದು 3-4 ಕೇಸಸ್ ನಾನೇ ನೋಡಿದ್ದೀನಿ. ಸೀಮಂತ ದಿನ ಹೊಟ್ಟೆ ನೋವು ಬಂದು ಸೀಮಂತ ಕ್ಯಾನ್ಸಲ್ ಆಗಿರೋದು, ಅಥವಾ ಅವತ್ತು ಡೆಲಿವರಿ ಆಗಿರೋದು, ಆ ಟೆನ್ಷನ್ಗೆ ಅವತ್ತು ಆಗ್ಬಿಡತ್ತೋ ವಾಟ್ ಎವರ್. ತೀರಾ 8th month ಮೇಲೆ ಐ ಥಿಂಕ್ ದೇ ಶುಡ್ ನಾಟ್ ಪ್ಲಾನ್, ಬಿಕಾಸ್ ಒಂದು ಆಪ್ಷನ್ ಇರುತ್ತೆ 7th monthಗೆ. ಬಟ್ ಐ ಥಿಂಕ್ ದೇ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ಟಮ್ಮಿ ಟು ಗ್ರೋ ಬಿಗ್ಗರ್, ಸೊ ದಟ್ ಆಫ್ ಕೋರ್ಸ್ ಎಲ್ಲರಿಗೂ ಇರತ್ತಲ್ಲ ಒಂದು ಲಾಸ್ಟ್ ಫ್ಯೂ ಡೇಸಲ್ಲಿ ಆ ಗ್ಲೋ ಇರುತ್ತೆ, ತಾನು ಪ್ರೆಗ್ನೆಂಟ್ ಅಂತ ಎವಿಡೆಂಟ್ ಆಗಿ ಗೊತ್ತಾಗೋಷ್ಟು ಗ್ಲೋ ಇರುತ್ತೆ, ಆ್ಯಂಡ್ ಟಮ್ಮಿ ಕೂಡ ವಿಸಿಬಲ್ ಆಗಿರುತ್ತೆ. ಬಟ್ 7th month ಒಳಗೆ ಮಾಡ್ಕೊಳ್ಳೋದು ಇಸ್ ಅಡ್ವೈಸಬಲ್. ಇಟ್ ಈಸ್ ಅಡ್ವೈಸಬಲ್. ಮತ್ತು ಇನ್ನೊಂದು ಸ್ಟ್ರೈನ್ ಆಗುತ್ತೆ ಹುಡುಗಿರ್ಗೆ. ಅದು ಫಂಕ್ಷನ್ ದಿನ ತುಂಬ ಜನ ಬರ್ತಾರೆ, ಎಲ್ಲರನ್ನೂ ಮಾತಾಡಿಸ್ಬೇಕು, ಕೆಲವ್ರನ್ನ ಎಲ್ಲರಿಗೂ ನಮಸ್ಕಾರ ಮಾಡಬೇಕು, ಅದೇನೋ ಇರ್ತವೆ. ಸೊ ಹಂಗಾಗಿ ಅವ್ರು ತುಂಬ ಸುಸ್ತಾಗ್ಬಿಡ್ತಾರೆ. ಬಟ್ ಇಫ್ ಇಟ್ ಈಸ್ ಲೋಕಲ್ ಇಟ್ಸ್ ಫೈನ್, ಬಟ್ ಅದಕ್ಕೋಸ್ಕರ ಟ್ರಾವೆಲ್ ಮಾಡಿ ವಾಪಸ್ ಬರೋದು ರಿಸ್ಕ್. ಕರೆಕ್ಟ್. ಸೊ ದಟ್ಸ್ ಅಬೌಟ್ ಟ್ರಾವೆಲ್ ಇನ್ ಪ್ರೆಗ್ನೆನ್ಸಿ. ಇದನ್ನು ಹೊರತುಪಡಿಸಿ ಇಫ್ ಯು ಥಿಂಕ್ ನಾವು ಯಾವ್ದಾದ್ರು ಪಾಯಿಂಟ್ ಹೈಲೈಟ್ ಮಾಡಿಲ್ಲ ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದು ಅದನ್ನು ನಾವು ಅಡ್ರೆಸ್ ಮಾಡಬೇಕು ಮುಂಬರುವಂಥ ವಿಡಿಯೋಸಲ್ಲಿ, ಅಥವಾ ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಮಾಡಬೇಕು ನಾವು ಕಮೆಂಟ್ಸಲ್ಲಿ ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶ್ಚನ್ಸ್ನ ಪೋಸ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Hello, doctor. Hello. Hello, Doctor with Dr. Chandrika Anand. Hello, doctor.